ಅಧಿಕಾರ ಹಸ್ತಾಂತರ ವದಂತಿ ಬೆನ್ನಲ್ಲೇ ಹೊಸ ದಾಳವನ್ನ ಉರುಳಿಸಿದ್ದಾರೆ. ಸಿದ್ದರಾಮಯ್ಯ ಪುತ್ರನಿಂದಲೇ ದಲಿತ ಸಿಎಂ ಜಪವನ್ನ ಮಾಡಲಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ನಾಯಕತ್ವದ ಬಗ್ಗೆ ಪರೋಕ್ಷವಾಗಿ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ರಾಜಕೀಯ ಕೊನೆಗಾಲದಲ್ಲಿದ್ದಾರೆ ಅಂತ ಕೂಡ ಸಿದ್ದರಾಮಯ್ಯನವರ ಪುತ್ರ ಪ್ರಸ್ತಾಪಿಸ್ತಾರೆ. ಸತೀಶ್ ಜಾರಕಿಹೊಳಿ ನಮ್ಮನ್ನ ಮುನ್ನಡೆಸ್ತಾರೆ, ಅವರ ನಾಯಕತ್ವದಲ್ಲಿ ಮುನ್ನಡಿಬೇಕಾಗಿದೆ ಹೀಗಂತ ಬೆಳಗಾವಿಯ ಕಾರ್ಯಕ್ರಮದಲ್ಲಿ ಯತೀಂದ್ರ ಮಾರ್ಮಿಕವಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದು, ಇದೀಗ ಇದು ಬಹಳಷ್ಟು ವಿಚಾರಗಳಿಗೆ ಚರ್ಚೆಗೆ ಅವಕಾಶ ಮಾಡಿಕೊಡ್ತಾ ಇದೆ. ಇದು ಡಿಕೆಗೆ ಕೊಟ್ಟುವಂತಹ ಕೌಂಟರ್. ಸಿದ್ದರಾಮಯ್ಯ ಬದಲಾವಣೆ ಆದ್ರೆ ಸತೀಶ್ ಸಿಎಂ ಆಗ್ಲಿ ಎಂಬ ಸಂದೇಶವನ್ನ ಈ ಮೂಲಕವಾಗಿ ರವಾನೆ ಮಾಡ್ತಾ ಇದ್ದಾರಾ? ಇದು ಆರಂಭಿಕ ಪ್ರಸ್ತಾಪನ. ಸಿದ್ದರಾಮಯ್ಯ ಬದಲಾವಣೆ ಆದರೆ ಅಂದ್ರೆ ಈ ಟರ್ಮ್ನಲ್ಲಿ 2.5 ವರ್ಷ ಮಾತುಕತೆಯ ಪ್ರಕಾರವಾಗಿ ಬದಲಾದ್ರೆ, ಸಿದ್ದರಾಮಯ್ಯ ಬದಲಾವಣೆ ಆದ್ರೆ ದಲಿತ ಸಿಎಂ ಆಗ್ಲಿ ಅನ್ನುವಂತಹ ಲೆಕ್ಕಾಚಾರವನ್ನ ಇಟ್ಟ ಹಾಗೆ ಕಾಣಿಸ್ತಾ ಇದೆ. ದಲಿತ ಸಿಎಂ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ಹೈಕಮಾಂಡ್ನ ಇಕ್ಕಟ್ಟಿಗೆ ಸಿಕ್ಕಾಕಿಸಬಹುದು. ಸತೀಶ್ ಜಾರಕಿಹೊಳಿ ಹೆಸರು ಪ್ರಸ್ತಾಪಿಸಿ ಅಹಿಂದ ಅಸ್ತ್ರ ಪ್ರಯೋಗಕ್ಕೆ ಇದೀಗ ಸಿದ್ದರಾಮಯ್ಯನವರ ಕ್ಯಾಂಪ್ ಮುಂದಾದ ಹಾಗೆ ಕಾಣ್ತಿದೆ. ಸಿದ್ದರಾಮಯ್ಯ ಬಳಿಕ ಅಹಿಂದ ನಾಯಕ ಸಿಎಂ ಆಗ್ಲಿ ಎಂಬ ಸಂದೇಶದ ಭಾಗವಾಗಿ ಇವತ್ತು ಒಂದು ದಾಳವನ್ನ ಉರುಳಿಸಿದ್ರ. ಸಿದ್ದರಾಮಯ್ಯ ಕೆಳಗಿಳಿದ್ರು ಅವರ ಬಣಕ್ಕೆ ಸಿಎಂ ಸ್ಥಾನ ಸಿಗಬೇಕು ಅನ್ನುವಂತಹ ತಂತ್ರಗಾರಿಕೆನ, ಅಷ್ಟು ಸಲೀಸಲ್ಲ ಇದು ಅನ್ನೋದನ್ನ ಆ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದ್ದಾರಾ? ಸಿದ್ದರಾಮಯ್ಯ ನೆಕ್ಸ್ಟ್ ಡಿಕೆ ಶಿವಕುಮಾರ್ ಅನ್ನುವಂತಹ ವಿಚಾರ ಇಲ್ಲಿಯವರೆಗೂ ಇದ್ದಂತಹ ಚರ್ಚೆ. ಆದ್ರೆ ಅವರ ಬದಲಾಗಿ ಬೇರೆ ಹೆಸರುಗಳು ಕೂಡ ಇದೆ, ಬೇರೆಯವರು ಕೂಡ ಸಮರ್ಥರಿದ್ದಾರೆ ಅನ್ನುವಂತಹ ವಿಷಯವನ್ನು ಇವತ್ತು ಪ್ರಸ್ತಾಪ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ ಇಂದ. ಸುಕೇಶ, ಸಿದ್ದರಾಮಯ್ಯನವರ ಕ್ಯಾಂಪ್ನಲ್ಲಿ ಇದು ಚರ್ಚೆಯಾಗದೆ ಇವತ್ತು ಯತೀಂದ್ರ ಬಾಯಲ್ಲಿ ಬಂದಿದೆ ಅಂತ ಅಂದ್ಕೊಳ್ಳಿಕ್ ಸಾಧ್ಯನಾ? ದಿವ್ಯ ಜೊತೆ ಹಾಗೆ ನೋಡಕ್ ಹೋದ್ರೆ ಈ ವಿಚಾರವಾಗಿ ಸಾಕಷ್ಟು ಗಂಭೀರವಾದ ಚರ್ಚೆ ಏನು ಸಿದ್ದರಾಮಯ್ಯ ಬಣದಲ್ಲಿ ಆಗಿದೆ ಅಂತ ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನಾದ್ರೂ ಚರ್ಚೆ ಆಗಿದೆ ಅಂದ್ರೆ ಸಿಎಂ ಎಕ್ಸಿಟ್ ಮೋಡಲ್ಲಿ ಇದ್ದಾರೆ ಸಿಎಂ ಸ್ಥಾನದಿಂದ ಅನ್ನುವಂಥ ರೀತಿಯಲ್ಲಿ ಬಿಂಬಿತವಾಗುತ್ತೆ. ಹಾಗೆ ಬೇರೆ ಬೇರೆ ಹಂತಗಳಲ್ಲಿ ಅಹಿಂದ ನಾಯಕತ್ವದಲ್ಲಿ ಕೈ ಜೋಡಿಸಿದಂಥವರು ಸತೀಶ್ ಜಾರಕಿಹೊಳಿ. ಯಾಕಂದ್ರೆ JDS ನಿಂದ ಹೊರಬಂದು ಏನ್ ಮಾಡಬೇಕು ಮುಂದೆ ಅನ್ನುವಂಥ ಗೊಂದಲದಲ್ಲಿದ್ದಾಗ ಮತ್ತು ಅಹಿಂದ ಚಳುವಳಿಯನ್ನು ಹುಟ್ಟಾಕುವಂತ ಸಂದರ್ಭದಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ದುಡಿದಂಥವರು ಸತೀಶ್ ಜಾರಕಿಹೊಳಿ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ. ಹಾಗಾಗಿ ಸಹಜವಾಗಿ ಅವರ ಆತ್ಮೀಯತೆ ಒಡನಾಟ ಇತ್ತು ಅನ್ನುವಂಥದ್ದು. ಹಾಗಾಗಿ ಮುಂದೆ ಸೈದ್ಧಾಂತಿಕವಾಗಿ ಒಂದಷ್ಟು ಕ್ಲಾರಿಟಿಗಳನ್ನ ಇಟ್ಕೊಂಡು ಅಂಥದಷ್ಟು ಕಾರ್ಯಕ್ರಮಗಳನ್ನ ಈಗಲೂ ಕೂಡ ಸಣ್ಣ ಪ್ರಮಾಣದಲ್ಲಿ ಮಾಡ್ಕೊಂಡು ಬರ್ತಾ ಇರುವಂಥವ್ರು ಕೂಡ ಸತೀಶ್ ಜಾರಕಿಹೊಳಿ ಅವರೇ. ಹಾಗಾಗಿ ಎಲ್ಲೊಂದ್ ಕಡೆ ಸಿದ್ದರಾಮಯ್ಯ ಅವರ ಅಹಿಂದವನ್ನ ಈಗಲೂ ಕೂಡ ಮುಂದುವರಿಸುವಂತ ಕಾರ್ಯಕ್ರಮಗಳನ್ನ ಬೇರೆ ಬೇರೆ ಕಡೆಗಳಲ್ಲಿ ಮಾಡ್ಕೊಂಡು ಹೋಗ್ತಾ ಇರುವಂತ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ನಾಯಕತ್ವ ವಹಿಸಿದ್ರೆ ನಾವು ಅದಕ್ಕೆ ಜೈ ಅಂತೀವಿ ಎನ್ನುವಂತ ಮಾತುಗಳನ್ನ ಆಡಿರುವಂಥದ್ದು. ಮೇಲ್ನೋಟಕ್ಕೆ ಎಲ್ಲ ಹಂತವನ್ನು ಸೇರಿ, ಆದ್ರೆ ತೀರಾ ಉತ್ತರಾಧಿಕಾರಿಯಾಗಿ ಅವ್ರನ್ನ ಬಿಂಬಿಸಬೇಕು ಸಿಎಂ ರೇಸ್ನ ವಿಚಾರದಲ್ಲಿ ಅನ್ನುವ ಹಂತಗಿನ ಮಾತುಕತೆ ನಡೆದಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬೇರೆಲ್ಲ ರೀತಿಯಲ್ಲಿ ಒಂದು ರೀತಿ ಇರ್ಲಿ, ಒಂದು ಆಲ್ಟರ್ನೇಟ್ ಫೇಸ್ ಒಂದು ಇರಲಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಳದು ತೂಗಿ ದಾಳವನ್ನ ಯತೀಂದ್ರ ಅವರು ಉಳಿಸಿದ್ರ ಅನ್ನುವಂಥ ಪ್ರಶ್ನೆ ಕೂಡ ಬರ್ತಾ ಇದೆ. ದಿವ್ಯ ಜ್ಯೋತಿ. ಓಕೆ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇಲ್ಲಿ ಹೈಕಮಾಂಡ್ನ ಕಟ್ಟಿ ಹಾಕುವ ಪ್ರಯತ್ನವೂ ಇದ್ದ ಹಾಗೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯನವ್ರನ್ನ ನೀವು ಬದಲಾವಣೆ ಮಾಡುವುದಾದ್ರೆ ಹಾಗಾದ್ರೆ ದಲಿತ ನಾಯಕನನ್ನ ಮಾಡಿ ಅನ್ನುವಂಥ ಪ್ರಸ್ತಾಪ, ಆಗ ಹೈಕಮಾಂಡ್ ಇಕ್ಕಟ್ಟಿಗೆ ಬೀಳುತ್ತೆ. ಯಾಕಂದ್ರೆ DK ಶಿವಕುಮಾರ್ ಅವ್ರಿಗೆ ಈಗಾಗಲೇ ಮಾತು ಕೊಟ್ಟಾಗಿದೆ. ಅದನ್ನ ಬಿಟ್ಟು ಬೇರೆಯವ್ರನ್ನ ಮಾಡಿದಾಗ ಸಾಧ್ಯ ಇಲ್ಲ ಅಂತ ಮತ್ತೆ ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸಬಹುದಾದಂತಹ ತಂತ್ರಗಾರಿಕೆಯೂ ಕೂಡ ಅಡಗಿದಂತೆ ಕಾಣಿಸ್ತಾ ಇದೆ.